ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಮ್ಮ ಫುಡ್ ಸಂಸ್ಕೃತಿ ಚಾನಲ್ ಒಳಗೆ ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಐತಿ. ಮಮ್ಮು, ಸಾರು, ತುಪ್ಪ ಮತ್ತು ಹಾಲು ಮತ್ತು ಚಪಾತಿ ಎಲ್ಲಾನು ಕುಡಿಸಿ ನೀ ಅಟ್ಟ ತಿನ್ನ ನಾ ಅಟ್ಟ ತಿಂತೇನ, ಎಲ್ಲಾ ನೀನ ತಿಂದ್ಬಿಡ್ವಾ. ಹಾ ನಾಷ್ಟಾಕ ಏನ್ ಮಾಡತ್ತಿ ಇವತ್ತ? ನಾಷ್ಟಾಕ ಜೋಳದ ವಡೆ ಮಾಡ್ತೀನಿ. ಜೋಳದ ವಡಿ? ಮಾಡ ಎಲ್ಲ ಗೊತ್ತಿಂದ ಹೋಗ್ತಾನ ನಾನು. ಸರಿವಾ, ಜೋಳದ ವಡಿ ಮಾಡ್ತೀನಿ, ತಿನ್ನಂತೀಯ? ಸರಿ, ನಡೀರಿ. ಓಪ, ಒಂದ್ ಸ್ವಲ್ಪ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಹಾಯ್ ಹೇಳ್ಬೇಕು ಅಂತ ಹೇಳ್ಯಾರ. ಹೌದಾ? ವಿಜಯಲಕ್ಷ್ಮಿ ಅವ್ರೆ ಹಾಯ್, ಮತ್ತ ಅಭಿವಿಷ್ಣು ಅವ್ರಿಗೆ ಹಾಯ್, ಹೆಂಗದಿರಿ ನೀವು? ಮತ್ತ ದಿನೇಶ್ ಅವ್ರಿಗೆ ಹಾಯ್, ರೇಖಾ ಅವರು ಹಾಯ್, ಮತ್ತ ನೀತು ಅವರು, ಮತ್ ಯಾರ್ಯಾರ ಹೆಸರು ಬಂದಿಲ್ಲ ಅವ್ರ ಮನ್ಸಿಗೆ ಹಚ್ಕೋಬೇಡ್ರಿ, ನಾವು ಮತ್ತೊಂದ್ ವಿಡಿಯೋದಾಗ ಹೇಳ್ತೀವಿ. ಮತ್ತ ಹಿಂಗ ಕಮೆಂಟ್ ಮಾಡ್ಕೊಂತ ಇರ್ರಿ, ಬಾಳ ಖುಷಿ ಆಗ್ತೈತಿ. ನಿಮ್ ಕಮೆಂಟ್ ಅನ್ನ ನಮಗ ಮುಂದಿನ ವಿಡಿಯೋ ತೆಗ್ಯಾಕ ಪ್ರೋತ್ಸಾಹ ನೀಡಾಕತೈತಿ. ಎಲ್ಲಾರ್ಗು ಧನ್ಯವಾದಗಳು. ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಜೋಳದ ವಡಿ. ನಮ್ಮ ಉತ್ತರ ಕರ್ನಾಟಕದಾಗ ಈ ಜೋಳದ ವಡಿ ಭಾಳ ಮಾಡ್ತಾರ. ನಮ್ಮ ಮನಿ ಒಳಗ ನಾವು ವಾರದಾಗ ಒಂದ್ಸಲನಾದ್ರೂ ಇದು ಜೋಳದ ವಡಿ ಮಾಡ್ತೀವಿ. ಈ ಜೋಳದ ವಡಿಗೆ ಅಂತ ಹೇಳಿ ನಾನು ಹಸಿ ಖಾರ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತ ಜೀರಿಗೆ ಎಲ್ಲ ಅರದ್ ಇಟ್ಕೊಂತೀನಿ. ಇದ್ರೊಳಗ ಜೀರಿಗೆ ಹಾಕೋದ್ರಿಂದ ತಿನ್ನು ಮುಂದ ಬಾಯಾಗ ಜೀರಿಗೆದ ರುಚಿ ಬರ್ತೈತಿ. ವಡಿ ತಿನ್ನಾಕ ಭಾಳ ಚಲೋ ಹತ್ತಾವ. ಈಗ ಹಸಿ ಮೆಣಸಿನ್ಕಾಯಿ ಅರದ್ ಆಗೈತಿ. ಈಗ ಹಿಟ್ಟ ನಾದೆ ಇಟ್ಕೋಬೇಕು. ಇದ ಜೋಳದ ವಡಿ ಮಾಡಾಕಂತ ಹೇಳಿ ನಾನು ಹಿಟ್ಟ ಗಿರಣ್ಯಾಗ ಬಿಸ್ಕೊಂಡ್ ಬಂದ್ ಇಟ್ಕೊಂಡೇನಿ. ಇದ ಪ್ರಮಾಣ ಎಷ್ಟಂತಂದ್ರ 2 ಕಿಲೋ ಜೋಳ, ಅರ್ಧ ಕಿಲೋ ಗೋಧಿ, 1/2 ಕಿಲೋ ಉದ್ದಿನ ಬ್ಯಾಳಿ ಮತ್ತ 1/2 ಕಿಲೋ ಕಡ್ಲಿ ಬ್ಯಾಳಿ ಹಾಕಿ ಬೀಸೆ ತಂದ್ ಇಟ್ಕೊಂಡ್ ಬಿಟ್ರ ನಾವ್ ಯಾವಾಗ ಬೇಕಾದವಾಗ ಹಿಟ್ಟು ನಾದಿ ಕಡಿಮೆ ಅಂತಂದ್ರ 2 ತಾಸಾದ್ರೂ ನೆನಿಬೇಕು. ಇಲ್ಲ ಅಂದ್ರೆ ನೀವು ರಾತ್ರಿನ ಹಿಟ್ಟು ನಾದ್ ಇಟ್ಕೊಂಡ್ರ ವಡಿ ಇನ್ನೂ ಭಾಳ ಚಲೋ ಆಗ್ತಾವ. ಈಗ ಈ ಹಿಟ್ಟಿನ್ಯಾಗ ಅರ್ಧ ಇಟ್ಕೊಂಡಿದ್ ಹಸೆಕಾಯಿ ಮತ್ತ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಒಂದ್ ಸ್ವಲ್ಪ ಅಜ್ವಾನ ಮತ್ತ ಅರ್ಶಿನ, ಎಣ್ಣೆ ಹಾಕಿ ಗಟ್ಟಂಗೆ ನಾದ್ ಇಟ್ಕೋಬೇಕು. ಈ ಎಣ್ಣೆ ಹಾಕೋದ್ರಿಂತ ವಡಿ ಅಗದಿ ಪಳ್ಳಾಗ್ತಾವ. ಕೆಲವೊಬ್ರು ಜೋಳದ ಹಿಟ್ಟಿನ್ಯಾಗ ಒಂದ್ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿ ಉದ್ದಿನ ಬ್ಯಾಳಿ ನೆನೆ ಹಿಟ್ಟ ರುಬ್ಬಿ ಹಂಗನು ಮಾಡ್ತಾರ. ನಾನು ಇದನ್ನೆಲ್ಲ ಹಾಕಿ ಬೀಸ್ಕೊಂಡ್ ಬಂದ್ ಇಟ್ಕೊಂಡ ನಾ ಈ ತರ ಮಾಡಾಕತ್ತೀನಿ. ಈ ಹಿಟ್ಟ ಕಡಿಮೆ ಅಂದ್ರೆ 2 ತಾಸಾದ್ರೂ ನೆನೆ ಇಡ್ಬೇಕಾಗ್ತೈತಿ. ನೀವು ರಾತ್ರಿನ ಹಿಟ್ ನಾದೆ ಇಟ್ಕೊಂಡ್ ಬಿಟ್ರಿ ಅಂತಂದ್ರ ಮುಂಜಾನೆ ಎದ್ದ ಪಟ ಮಾಡಿ ಹುಡುಗರಿಗೆ ಡಬ್ಬಿ ಕಟ್ಬೋದು, ಗಂಡ್ಮಕ್ಳಿಗೆ ನಾಷ್ಟಾಕ ಕೊಡ್ಬೋದು, ಮಾಡಾಕ ಅಗದಿ ಸುಲಭ ಆಗ್ತೈತಿ. ನಾ ಈಗ ಹಿಟ್ಟು ನಾದೆ 2 ತಾಸ ಆಗೈತಿ. ಈಗ ವಡಿ ಮಾಡಾಕ ತಗೊಂತೇನಿ. ಈಗ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಹಿಟ್ಟು ಮಿದ್ದಿ ಉಂಡಿ ಮಾಡಿ ಇಟ್ಕೋಬೇಕು. ಈಗ ಇದು ಎಣ್ಣೆ ಕಾಯೋ ತನಕ ಇವೆಲ್ಲ ಉಂಡಿ ಪುರಿ ತರ ಲಟ್ಟಿಸಿ ಇಟ್ಕೊಂತೇನಿ. ಈಗ ಈ ಉಂಡಿ ಲಟ್ಸು ಮುಂದ ಬೆಳೆ ಎಳ್ಳು ಹಚ್ಚಿ ಲಟ್ಸಾಕತ್ತೀನಿ. ನೀವು ಬೇಕಂದ್ರೆ ಕರೆ ಎಳ್ಳು ಇದ್ರೆ ಕರೆ ಎಳ್ಳನ್ನು ಹಚ್ಕೊಂಡ್ ಲಟ್ಟಿಸ್ಕೋಬಹುದು.
ಇವ್ ಲಟ್ಟಿಸ್ ಇಟ್ಕೊಂಡಿದ್ದೆ ಎಲ್ಲ ಎಣ್ಣೆಗ್ ಹಾಕಿ ಕರ್ದ್ ಬಿಡ್ತೀನಿ. ನೋಡ್ರಿ ಜೋಳದ ವಡೆ ಎಂತ ಚಂದ ಉಬ್ಬಿ ಬರಾಕತಾವು. ಅಕ್ಷಯ್ ಬಾ ನೀನು ತಿನ್ಬಾ. ಆತನ ಆಗೇತ್ ನೋಡ. ಹೆಂಗ ಆಗೇತಿ ಹೇಳ ನೀ ತಿಂದ. ತಗೋ. ಮಸ್ತ್ ಆಗಲ್ಲ. ಜೋಳದ ವಡೆ ಎಣ್ಣೆ ಹಿಡಂಗಿಲ್ಲ ಏನಿಲ್ಲ, ತಿನ್ನಾಕ ಭಾರಿ ಆಗ್ಯಾವ. ಹೌದಾ? ತಿನ್ನವ. ನೀ ತಿನ್ನಾತಿ? ನೀವು ನಿಮ್ ಮನಿಯೊಳಗ ಆರೋಗ್ಯಕರವಾದಂತ ಜೋಳದ ವಡೆ ಮಾಡ್ತೀನ್ರಿ. ಮತ್ ನೀವ್ ಹೆಂಗ್ ಮಾಡ್ತೀರಿ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋದಿಂದ ಸಾಕಷ್ಟು ಶ್ರಮ ಐತಿ ಸ್ನೇಹಿತರೆ. ಪ್ರತಿಯೊಬ್ರು ವಿಡಿಯೋಕ್ಕ ಲೈಕ್ ಮಾಡ್ರಿ, ಮತ್ತ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗಕ್ಕ ಶೇರ್ ಮಾಡ್ರಿ, ಮತ್ತ ಹೊಸ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ಕಾರ.